ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಊರ್ವಶಿ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪೆದ್ದಿ ಸಿನಿಮಾ ಪ್ರದರ್ಶನವನ್ನು ಕಾಣ್ತಾ ಇದೆ. ಊರ್ವಶಿ ಚಿತ್ರಮಂದಿರದಲ್ಲಿ ಯಾವ ರೀತಿ ಪ್ರಸ್ತುತ ಈ ಸಿನಿಮಾ ಪ್ರದರ್ಶನವನ್ನು ಕಾಣ್ತಾ ಇದೆ, ಚಿತ್ರಮಂದಿರ ಯಾವ ರೀತಿ ಇದೆ ಅನ್ನೋದಕ್ಕಿಂತ ಮುಂಚೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಶಿವಣ್ಣ ಪ್ರೀಮಿಯರ್ ಶೋ ಅನ್ನು ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇರುವಂಥ ದೃಶ್ಯ. ಸ್ವತಃ ಶಿವಣ್ಣನೇ ಕಾರ್ ಡ್ರೈವಿಂಗ್ ಮಾಡಿಕೊಂಡು ಚಿತ್ರಮಂದಿರಕ್ಕೆ ಬಂದಿದ್ರು. ರಾಜಧಾನಿ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಊರ್ವಶಿ ಚಿತ್ರಮಂದಿರ. ಹೊರಗೊಬ್ಬರೇ ಬಂದಿದ್ದಲ್ಲ, ತನ್ನ ಪತ್ನಿ ಗೀತಕ್ಕ ಅವರನ್ನು ಕೂಡ ಕರ್ಕೊಂಡು ಬಂದಿದ್ರು ಊರ್ವಶಿ ಚಿತ್ರಮಂದಿರದಲ್ಲಿ ಪೆದ್ದಿ ಸಿನಿಮಾದ ಪ್ರೀಮಿಯರನ್ನು ವೀಕ್ಷಣೆ ಮಾಡೋದಕ್ಕಾಗಿ. ಹತ್ರ 1000ಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂಥ ಚಿತ್ರಮಂದಿರ ಇದು. ಬೃಹತ್ ಚಿತ್ರಮಂದಿರ, ಅದೆಷ್ಟೋ ಮಂದಿಯ ನೆಚ್ಚಿನ ಚಿತ್ರಮಂದಿರ ಕೂಡ. ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಇರಬೇಡ, ಒಂದು ಮಲ್ಟಿಪ್ಲೆಕ್ಸ್ನ ಒಳಗಡೆ ಹೋದರೆ ಓವರ್ ಆಗಿರೋದೇ ಹತ್ರ 1,000 ಸೀಟ್ ಕೆಪಾಸಿಟಿ. ಅಷ್ಟೂ ಪರದೆಗಳು ಸೇರಿ ಇಲ್ಲಿ ಒಂದು. ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಜಮಾಯಿಸಿರಬೇಡ. ನೋಡಿ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಇದು ಚಿತ್ರಮಂದಿರದ ಒಳಭಾಗದ ದೃಶ್ಯ. ಶಿವಣ್ಣ ಸೀಟಲ್ಲಿ ಕುಳಿತುಕೊಳ್ಳೋದಕ್ಕೇನೆ ಹರಸಾಹಸ. ಇದು ಚಿತ್ರಮಂದಿರದಿಂದ ಹೊರ ಬರ್ತಾ ಇರುವಂಥ ದೃಶ್ಯ. ಸಿನಿಮಾವನ್ನು ವೀಕ್ಷಣೆ ಮಾಡಿದ ಶಿವಣ್ಣ ಗೀತಕ್ಕನ ಜೊತೆಗೆ ಚಿತ್ರಮಂದಿರದಿಂದ ಹೊರಗಡೆ ಬರ್ತಾ ಇದ್ದಾರೆ. ಶಿವಣ್ಣ ಗೀತಕ್ಕ ಅವರ ಕೈ ಕೂಡ ಹಿಡ್ಕೊಂಡಿದ್ದಾರೆ, ಯಾಕಂದರೆ ಆ ಮಟ್ಟಕ್ಕೆ ಇದೆ ಇಲ್ಲಿ. ಸುತ್ತಲೂ ಎಲ್ಲರೂ ಕೂಡ ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಆ ಮಟ್ಟಕ್ಕೆ ಪ್ರೇಕ್ಷಕರು ಎಲ್ಲರೂ ಕೂಡ ಮೊಬೈಲ್ ಹಿಡ್ಕೊಂಡಿದ್ದಾರೆ. ಇದು ಕನ್ನಡ ಸಿನಿಮಾ ಅಲ್ಲ, ತೆಲುಗು ಸಿನಿಮಾ. ಆದರೂ ಕೂಡ ಯಾವ ಮಟ್ಟಕ್ಕೆ ಶಿವಣ್ಣನಿಗೆ ಕ್ರೇಜ್ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಇನ್ನು ಈ ಚಿತ್ರದಲ್ಲಿ ಶಿವಣ್ಣ ಒಂದು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾವನ್ನು ವೀಕ್ಷಣೆ ಮಾಡಿದವರು ಗೊತ್ತಿದೆ, ಟ್ರೈಲರನ್ನು ವೀಕ್ಷಣೆ ಮಾಡಿದವರು ಗೊತ್ತಿದೆ ಶಿವಣ್ಣ ಅವರ ಲುಕ್ ಯಾವ ರೀತಿ ಇದೆ ಅನ್ನೋದು. ಇರಲಿ, ಒಟ್ಟಾರೆಯಾಗಿ ಊರ್ವಶಿ ಚಿತ್ರಮಂದಿರದಲ್ಲಂತೂ ಹಬ್ಬದ ವಾತಾವರಣ. ಹೀಗಿರಬೇಕಾದ್ರೆ ಈ ಊರ್ವಶಿ ಚಿತ್ರಮಂದಿರದಲ್ಲಿ ಮೊನ್ನೆ ಬೃಹತ್ ಕಟೌಟನ್ನು ಹಾಕಿದ್ರು, ಸಂಭ್ರಮಾಚರಣೆ ನಡೆಸಿದ್ರು, ಹೂವಿನ ಹಾರ ಎಲ್ಲನೂ ಇತ್ತು. ಶಿವಣ್ಣ ದೊಡ್ಡದಾಗಿ ಕಾಣಿಸ್ಕೊಂಡ್ರು. ಅವರ ಕೆಳಗಡೆ ರಾಮಚರಣ್ ಅವರ ಕಟೌಟ್, ಅಂದರೆ ಒಂದೇ ಕಟೌಟಲ್ಲಿ ಇಬ್ಬರ ಫೋಟೋ, ಇವೆಲ್ಲ ಓಕೆ. ಪ್ರಸ್ತುತ ಈ ಕಟೌಟ್ ಯಾವ ರೀತಿ ಇದೆ, ಚಿತ್ರಮಂದಿರದಲ್ಲಿ ಶಿವಣ್ಣ ಅವರ ಅಭಿಮಾನಿಗಳು ಏನೆಲ್ಲ ಮಾಡಿದ್ರು, ಅದನ್ನು ಕೂಡ ಒಮ್ಮೆ ನೋಡ್ಬೇಕಲ್ವಾ? ಅದನ್ನು ಕೂಡ ಒಮ್ಮೆ ನೋಡ್ಕೊಂಬರೋಣ. ಎಸ್, ಈಗಾಗಲೇ ನೋಡ್ತಾ ಇದ್ದೀರಾ, ಇದು ನಿನ್ನೆ ದೃಶ್ಯಾವಳಿ, ಅಂದರೆ ಮೊದಲ ದಿನದ ರಾತ್ರಿಯ ದೃಶ್ಯ. ಸುಮಾರು 7:30 ಗಂಟೆ ಆಗಿತ್ತು. ಚಿತ್ರಮಂದಿರದಲ್ಲಿ 6 ಗಂಟೆ ಪ್ರದರ್ಶನ. ಇಂಟರ್ವೆಲ್ ಆಗಿ ಪ್ರೇಕ್ಷಕರು ಒಳಗಡೆ ಇದ್ದರು. ನೋಡಿ, ಶಿವಣ್ಣವರ ಅಭಿಮಾನಿಗಳು ಹಾಕಿರುವಂಥ ಫ್ಲೆಕ್ಸು, ಬೃಹತ್ ಫ್ಲೆಕ್ಸ್ ಇದು. ಇದೇ ಹೇಳುತ್ತೆ ಶಿವಣ್ಣನ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅನ್ನೋದು. ಶಿವಣ್ಣ ಅದು ಯಾವ ಇಂಡಸ್ಟ್ರಿಗೆ ಹೋಗಲಿ, ರಾಜ ಯಾವತ್ತಿದ್ರೂ ರಾಜನೇ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಊರ್ವಶಿ ಚಿತ್ರಮಂದಿರದಲ್ಲಂತೂ ಹೌಸ್ಫುಲ್ ಪ್ರದರ್ಶನ. ಇಷ್ಟೇ ಅಲ್ಲ, ಚಿತ್ರಮಂದಿರದ ಮುಂಭಾಗದಲ್ಲಿ ಒಂದು ವಾಲ್ ಪೋಸ್ಟರ್ ಹಾಕ್ತಾರಲ್ಲ, ಆ ವಾಲ್ ಪೋಸ್ಟರ್ನಲ್ಲೂ ಕೂಡ ಶಿವಣ್ಣನ ಫೋಟೋ. ಒಂದು ಕಡೆ ರಾಮಚರಣ್, ಮತ್ತೊಂದು ಕಡೆ ಶಿವಣ್ಣ. ಇವಾಗ ಈ ವಾಲ್ ಪೋಸ್ಟ್ ಜಾಗದಲ್ಲೆಲ್ಲ ಫ್ಲೆಕ್ಸ್ ಹಾಕೋದು ಬಿಡಿ, ಮೊದಲೆಲ್ಲ ವಾಲ್ ಪೋಸ್ಟಿಗೆ ಅಂತ ಇದ್ದಂಥ ಜಾಗ ಇವೆಲ್ಲ. ನೋಡಿ, ಪೆದ್ದಿ ಕನ್ನಡ ಅಂತ, ಇಲ್ಲಿ ಕನ್ನಡದಲ್ಲಿ ಏನು ಪ್ರದರ್ಶನ ಆಗ್ತಾ ಇಲ್ಲ, ತೆಲುಗಲ್ಲಿ ಆಗ್ತಾ ಇರೋದು. ನೋಡಿ, ಕಾರ್ಗಳೇ ಹೇಳುತ್ತೆ ಈ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಜಮಾಯಿಸಿದ್ದಾರೆ ಅಂತ. ಒಟ್ಟಾರೆಯಾಗಿ
ಊರ್ವಶಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಕೇವಲ ರಾಮ್ ಚರಣ್ ಅವರ ಅಭಿಮಾನಿಗಳು ಮಾತ್ರವಲ್ಲ, ಶಿವಣ್ಣವರ ಅಭಿಮಾನಿಗಳು ಕೂಡ ಇಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ, ಪ್ರಸ್ತುತ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಸಿನಿಮಾವನ್ನು ಈ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ. ಯಾರೆಲ್ಲ ಈ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಕನ್ನಡದಲ್ಲೇ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ಆನಂದಿಸಿ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅಲ್ಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ, ಅಲ್ಲಿ ಏನೇನಾಯಿತು ಎಲ್ಲವನ್ನ ಹೇಳ್ತೀವಿ ಮುಂದಿನ ಭಾಗದಲ್ಲಿ. ನಮಸ್ಕಾರ.